ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅನ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮ್ಮ ಜೊತೆಗೆ ಊಟದ ಎಲೆ ಯಾವ ರೀತಿ ರೆಡಿ ಮಾಡ್ತಾಯಿದ್ರು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಈ ಎಲೆನ ಆಂಟಿಯವರು ವಾಕಿಂಗ್ ಹೋದಾಗ ತಂದಿದ್ದರು. ಅದನ್ನು ಇವಾಗ ರೆಡಿ ಮಾಡೋಕ್ಕೆ ಕೂತಿದ್ದಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಈ ರೀತಿ ಮಾಡೋಕ್ಕೆ ಬರಲ್ಲ. ಅವ್ರು ಮೊದಲಿಂದ ಮಾಡಿ ರೂಢಿ ಇರೋದ್ರಿಂದ ಅದನ್ನು ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಏನು ಪರ್ಕೆ ಕಡ್ಡಿ ಇರ್ತೈತೆ, ಹೂವಿನ ಪರ್ಕೆ ಬರ್ತೈತಲ್ಲ, ಅದನ್ನ 2 ಸೀಳಿಕೆ ಮಾಡಿಬಿಟ್ಟು ಅದರಲ್ಲಿ ಈ ರೀತಿ ಎಲೆಗಳನ್ನ ಸ್ಟಿಕ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೀಟಾಗಿ ಹೊಲಿತಾರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಹೊಲಿತಾರೆ ಅಂದರೆ ನನಗಂತೂ ನಾನು ಅದನ್ನು ಕಲಿಬೇಕು ಅನ್ಕೊತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ ಅಜ್ಜಿ ಅಷ್ಟು ಮಾಡಿದ್ರು ನನಗೆ ಮಾಡೋಕ್ಕಾಗಿಲ್ಲ. ಯಾವ ರೀತಿ ಮಾಡಿದ್ರು, ಯಾವ ಎಲೆಯಲ್ಲಿ ಮಾಡಿದ್ವಿ ಅಂತ ಎಲ್ಲ ಅಜ್ಜಿ ಮುಖಾಂತರನೇ ತಿಳ್ಕೊಳ್ಳೋಣ. ಅಜ್ಜಿ ಮಾತಾಡ್ತೈತೆ. ಅಜ್ಜಿ, ಇದು ಯಾವ ಎಲೆಯಿಂದ ಮಾಡ್ತಾ ಇರೋದು? ಈ ಎಲೆ ಹೆಸರೇನು? ಮುದುಕದ ಎಲೆಮ್ಮ. ಮುದುಕದ ಎಲೆ. ಅದು ಕಡ್ಡಿ ಯಾವುದ್ರಲ್ಲಿ ಮಾಡಿರೋದು ನೀವು? ಕಡ್ಡಿ ಪರ್ಕೆ ಕಡ್ಡಿಯಾಗ ಮಾಡಿರೋದು. ಯಾವ ರೀತಿ ಮಾಡಿದ್ರಿ ಅದನ್ನು? ಅದು ಒಂದೊಂದೇ ಎಲೆ ಜೋಡಿಸ್ಕೊಂಡು ಹಚ್ಚೋದು, ಆಮೇಲೆ ಅಷ್ಟು ಮುರಿಯೋದು, ಆಮೇಲೆ ಇನ್ನೊಂದು ಎಲೆ ಹಾಕೋದು, ಅದ್ರಕ್ಕೂ ಹಚ್ಚೋದು, ಮುರಿಯೋದು. ನೋಡಿ ಹಚ್ತಾ ಇದ್ದೀನಿ ನೋಡಿ. ಹಂಗೆ ಮುರಿಯೋದು, ಹಂಗೆ ಆ ಥರ ಮುರಿಯೋದು ನೋಡಿ. ಅದು ಮುದುಕದ ಎಲೆ ನೋಡಿ. ಹಂಗೆ ಇರು ನೋಡ್ತೀನಿ. ನೀವು ಈ ಎಲೆ ಮಾಡೋದನ್ನ ಹೇಗೆ ಕಲ್ತಿದ್ದು? ನಮ್ಮ ತಾಯಿ ತಂದೆರು ಹೇಳ್ಕೊಟ್ಟಿದ್ರೆ? ಅಜ್ಜಿ ಹೇಳ್ಕೊಟ್ಟಿದ್ರು. ಮೊದಲೆಲ್ಲ ಇದು ಮಾಡ್ತಾ ಇದ್ರಾ? ಮೊದಲಿನಿಂದ ಮಾಡ್ತಾವ್ರೆ. ಇವತ್ತೆಲ್ಲ ಮೊದಲಿನಿಂದ ಇಸ್ತ್ರಿ ಎಲೆ ಊಟದ್ದು ಪೆಂಡಿನೇ 100 200 ಅಂಗಡಿಗೆ ಹಾಕೋರು. ಮೊದಲು ಮಾಡ್ತಾ ಇದ್ರ ಮನೆಯಲ್ಲಿ? ಅಲ್ಲ, ನಮ್ಮ ಮಾಡ್ಕೊಂಡೇವಿ. ಬೇರೆ ಮಾಡೋರು ಮುದುಕದ ಎಲೆಗ ನೋಡಿ. ಇವಾಗ ಮೊದಲೆಲ್ಲ ದೇವಸ್ಥಾನಗಳಲ್ಲಿ ಇದೆ ಅಲ್ವಾ ಊಟ? ನಮ್ಮ ಅಜ್ಜಿ ಕೇಳಿದ್ರಲ್ಲ, ಅವರು ಮೊದಲಿಂದನೂ ಈ ರೀತಿ ಮಾಡ್ತಾ ಇದ್ರಂತೆ. ಅಂದರೆ ಅವ್ರ ಅಪ್ಪ ಅಮ್ಮ ಇದ್ದಾಗಿಂದಲೂ ಈ ಥರ ಎಲೆ ಸಿಕ್ಕಿದಾಗ ಮಾಡ್ಕೊಂಬಂದು ಮನೆಯಲ್ಲೇ ಊಟ ಮಾಡೋ ಥರ ಮಾಡ್ತಾಯಿದ್ರು. ಇವತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ಇವರು ವಾಕಿಂಗ್ ಹೋದವರು ಒಂದಿಷ್ಟು ಎಲೆ ಕಿತ್ಕೊಂಬಂದಿದ್ದಾರೆ. ಅದರಲ್ಲಿ ಅಜ್ಜಿ ವೇಸ್ಟ್ ಆಗಬಾರ್ದು ಅಂತ ಈ ಎಲೆನ ತಯಾರು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರ್ತೈತೆ ಎಲೆ ಅಂತೂ. ನೀವೇ ನೋಡ್ತಾ ಇದ್ದೀರಾ. ಅಜ್ಜಿ ಶ್ರಮಕ್ಕೊಂದು ಲೈಕ್ ಬೇಡವಾ? ಮಿಸ್ ಮಾಡ್ದಿರ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸೊಬ್ಬರಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜ್ಜಿ ಯಾವ ರೀತಿ ಎಲೆನ ತಯಾರು ಮಾಡಿದ್ರು ಅಂತ ಕಂಟಿನ್ಯೂ ಆಗಿ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡ್ತಾ ಇರಿ. ನೀವು ಮನೆಯಲ್ಲಿ ಮುತ್ಕದ ಎಲೆ ಸಿಕ್ಕಿದ್ರೆ ಈ ರೀತಿ ಊಟದ ಎಲೆ ರೆಡಿ ಮಾಡಿ ಊಟ ಮಾಡಿರಿ. ಹಳೆಯ ನೆನಪುಗಳು ಮತ್ತೆ ಬರ್ತಾ ಇರ್ತೈತೆ. ಧರ್ಮಸ್ಥಳದಲ್ಲಂತೂ ಮೊದಲಿಗೆ ಇದ್ದಿದ್ದು ಈ ಥರ ಎಲೆನೇ ಯೂಸ್ ಮಾಡ್ತಾಯಿದ್ರು ದೇವಸ್ಥಾನಗಳಲ್ಲಿ. ತುಂಬ ಕಡೆ ದೇವಸ್ಥಾನಗಳಲ್ಲಿ, ಧರ್ಮಸ್ಥಳ ಅಂತಲ್ಲ, ಹಲವಾರು ಕಡೆನೇ ಇದೇ ಇದ್ದಿದ್ದು ಮೊದಲೆಲ್ಲ. ಇವಾಗೆಲ್ಲ ಅಡಿಕೆ ಎಲೆ ಆ ಥರದ್ದು ಬಂತು. ಇವಾಗ ಸ್ಟೀಲೇ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಬಾಳೆ ಎಲೆ ಅದಕ್ಕೂ ಪರವಾಗಿಲ್ಲ. ಈ ಪ್ಲಾಸ್ಟಿಕ್ದು ಬಂತಲ್ಲ, ಪೇಪರ್ ಮೇಲೆ ಪ್ಲಾಸ್ಟಿಕ್ ಬಂದು ಆ ಥರದ್ದು ಬಂದಿದೆ. ಅದಕ್ಕೋಸ್ಕರ ಈ ಎಲೆ ಇವಾಗ ಅಷ್ಟೊಂದು ಪ್ರಖ್ಯಾತಿಯಲ್ಲಿ ಇಲ್ಲ ಅಂತ ಅನ್ಬೋದು. ಅದು ಬಿಟ್ಟರೆ ಮೊದಲು ಎಲ್ಲನೂ ಅಷ್ಟೇ, ಎಲ್ಲ ನ್ಯಾಚುರಲ್ ಆಗಿರ್ತಾಯಿತ್ತು. ಅದಕ್ಕೆ ಎಲ್ಲರೂ ಅಷ್ಟೇ ಆರೋಗ್ಯವಾಗಿ ಎಲ್ಲ ಇರ್ತಾಯಿದ್ರು. ಇವಾಗೆಲ್ಲ ಕಲಬೆರಕೆ ಆಗೋಗಿದೆ. ಮತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡ್ತಾ ಇರಿ.
ಫೈನಲಿ ಅಜ್ಜಿ ಎಲ್ಲ ಎಲೆಗಳನ್ನ ರೆಡಿ ಮಾಡಿದ್ದಾಗಿದೆ. ಇವಾಗ ಬೆಳಿಗ್ಗೆ ರೈಸ್ ಬಾತ್ ರೆಡಿ ಮಾಡಿದ್ದೀನಿ. ಟಿಫನಿಗೆ ಇವತ್ತು ಇದೇ ಎಲೆಯಲ್ಲಿ ಎಲ್ಲರಿಗೂ ಸರ್ವ್ ಮಾಡಿದ್ದೀನಿ. ಎಲ್ಲರೂ ಟಿಫನ್ ತಿಂತಾ ಇದ್ದಾರೆ. ಮತ್ತು ಅಜ್ಜಿಗೆ ಎಲ್ಲರೂ ಅಪ್ರಿಸಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಆಗಿತ್ತು ಅಂತಲೂ ಎಲ್ಲರೂ ಹೇಳ್ತಾ ಇದ್ದರು. ನಮಗೆಲ್ಲ ಈ ರೀತಿ ಕಷ್ಟಪಟ್ಟೆಲ್ಲ ಮಾಡೋಕ್ಕೆ ಬರಲ್ಲ, ನಾವು ಏನಿದ್ರು ಈಸಿ ಮೆಥಡ್ ಕಲ್ತ್ಕೊತೀವಿ. ಖಂಡಿತವಾಗಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.